ಇಷ್ಟು ದಿನ ಕಣ್ಣೆದ್ರೆ ಇದ್ರೂ ಇದನ್ನ ಸರಿಯಾಗಿ ನೋಡಿರ್ಲಿಲ್ಲ. ಎಷ್ಟು ಚೆನ್ನಾಗಿದೆ ಈ ಚೇರ್. ಏನೋ ಒಂಥರ ಹೇಳ್ಕೊಳಕ್ಕಾಗದೆ ಇರೋ ಫೀಲ್ ಇದೆ ಈ ಚೇರಲ್ಲಿ. ಇದಕ್ಕೆ ಜೀವ ಇದ್ದಿದ್ರೆ ನನ್ನ ಜೊತೆ ಮಾತಾಡ್ತಾ ಇತ್ತೇನೋ. ಒಂದ್ಸಲ ಕೂತ್ಕೋಬೇಕು ಅನಿಸ್ತಾ ಇದೆ. ಕೂತ್ಕೊಳ್ಳ? ಪ್ರಿಯಾ, ನೀವಾ? ಇಲ್ಲೇನ್ ಮಾಡ್ತಿದ್ಯಾ? ಚೇರ್ ತುಂಬಾ ಚೆನ್ನಾಗಿದೆ. ಹೌದು, ಯಾಕೆ ಇಷ್ಟು ದಿನ ನೀನು ನೋಡಿರ್ಲಿಲ್ವಾ? ನೋಡಿದ್ದೆ, ಆದ್ರೆ ಸರಿಯಾಗಿ ಗಮನಿಸಿರ್ಲಿಲ್ಲ. ಇವತ್ತು ತುಂಬಾ ವಿಶೇಷವಾಗಿ ಕಾಣಿಸ್ತಾ ಇದೆ. ತುಂಬಾ ಹಳೇದಿರ್ಬೇಕಲ್ವಾ? ಹೌದು. ತಗೋ, ಕಾಫಿ ಕುಡಿ. ಅದಕ್ಕೆ ನಾವು ಅನ್ಕೊಂಡಿದ್ದು ನಡೆದಿರುತ್ತೆ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ? ನೋಡ್ವೇದ, ಅಲ್ಲಿ ಏನಾಗಿದೆಯೋ ಏನೋ ನನಗೆ ಗೊತ್ತಿಲ್ಲ. ನಮ್ಮ ಪ್ರಯತ್ನ ನಾವು ಮಾಡಿದೀವಿ, ಮಿಕ್ಕಿದ್ದು ಆ ದೇವ್ರಿಗೆ ಬಿಟ್ಟಿದ್ದು. ಅದಕ್ಕೆ ನನಗೆ ತುಂಬ ಟೆನ್ಷನ್ ಆಗ್ತಿದೆ, ಭಯ ಆಗ್ತಿದೆ. ನೀವು ಮನೆ ಒಳಗೆ ಹೋಗಿ, ನಾನು ಆಮೇಲೆ ಬರ್ತೀನಿ. ಅಲ್ಲಿ ನೋಡು, ಮಾಡೋದೆಲ್ಲ ಮಾಡಿಬಿಟ್ಟು ಈಗ ತಪ್ಪಿಸ್ಕೊಂಡು ಹೋಗೋಕೆ ನೋಡ್ತಿದ್ಯಾ? ನಾನೇನನ್ನು ಬಿಡ್ತೀನಾ? ನಡಿ ಒಳಗೆ. ಅನ್ಕೊಂಡಿದ್ಯಾ? ಹಲೋ, ನಮಗೂ ಕಾಫಿ ಮಾಡೋದು ಬರುತ್ತೆ, ಕುಡಿದು ನೋಡಿ. ಯಾಕೆ, ಏನಾಯ್ತು? ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ ಅಂತ ಯಾರು ಹೇಳಿದ್ದು? ತುಂಬಾ ಚೆನ್ನಾಗಿದೆ. ಸ್ವಲ್ಪ ನೆತ್ತಿಗೆ ಹತ್ತು ಬಿಡ್ತಷ್ಟೇ. ಕಾಫಿ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ಥ್ಯಾಂಕ್ಸ್. ಇಷ್ಟು ಚೆನ್ನಾಗಿ ಕಾಫಿ ಮಾಡೋದನ್ನ ಎಲ್ಲಿ ಕಲ್ತ್ರಿ? ಕಾಫಿ ಮಾಡೋದಕ್ಕೆ ಡಿಗ್ರಿ ಮಾಡಬೇಕಾಗಿಲ್ಲ, ಆಸಕ್ತಿ ಇದ್ರೆ ಸಾಕು. ಥ್ಯಾಂಕ್ಸ್. ಯಾಕೆ? ನನಗೋಸ್ಕರ ಕಾಫಿ ಮಾಡೋ ಆಸಕ್ತಿ ತೋರಿಸಿದ್ದಕ್ಕೆ. ಏನಾದರೂ ಮಾತಾಡಿ. ಏನೂ ಇಲ್ಲ. ನೀವು ಮಾಡಿದ ಕಾಫಿನ ನಾನೇ ಫಸ್ಟ್ ಟೈಮ್ ಕುಡಿತಾ ಇದ್ದೀನಿ. ನಾನು ಎಷ್ಟು ಅದೃಷ್ಟವಂತೆ ಅಲ್ವಾ? ಹಾಗೇನಿಲ್ಲ. ಐ ಲವ್ ಯು.
ಪ್ಲಾನ್ ಸಕ್ಸಸ್. ಪ್ರಿಯಾ ಅಣ್ಣಗೆ ಪ್ರಪೋಸ್ ಮಾಡ್ತಾಳೆ. ಅಣ್ಣ ಸುಮ್ಮನೆ ಇದ್ದಾನೆ. ಯಾಕೆ ಒಂಥರ ಇದ್ದೀರಾ? ಏನಾಯ್ತು? ಏನಿಲ್ಲ, ಅವರಿಬ್ಬರನ್ನ ನೋಡಿ ನನಗೆ ತುಂಬ ಸಂತೋಷ ಆಗ್ತಿದೆ. ಅವಶ್ಯಕತೆ ಅನಿವಾರ್ಯ ಮನುಷ್ಯನ ಮನಸ್ಸನ್ನ ಬದಲಾಯಿಸ್ಬಿಡುತ್ತಲ್ವಾ ಅದಕ್ಕೆ. ಅದಕ್ಕೆ ಅಣ್ಣ ನೋಡೋಷ್ಟರಲ್ಲಿ ನಾವು ಎಸ್ಕೇಪ್ ಆಗ್ಬಿಡೋಣ. ಆರ್ತಿ, ಬೇಗ ಬರ್ತೀನಿ ಅಂತ ಹೇಳಿ ಇಷ್ಟೊತ್ಕ ಬರೋದು? ಅಲ್ಲ, ನಾವು ಒಳಗಿದ್ದೀವಿ ಅನ್ನೋ ಒಂದು ಸಣ್ಣ ಸೆನ್ಸು ಇಲ್ದಂಗೆ ಹೊರಗಡೆಯಿಂದ ಬೀಗ ಹಾಕೊಂಡು ಹೋಗಿದ್ದೀರಲ್ಲ, ಏನಾಗಿತ್ತು ನಿಮ್ಗೆ? ನಾವೇನು ಕುರಿಗಳ ಕೂಡಕ್ಕೆ ಹೋಗೋದಕ್ಕೆ? ಬಾ ಹಾಗೇನೆ. ಆ ಅಣ್ಣ ನಾನೆಲ್ಲ ಹೇಳ್ತೀನೋ. ನಾನು ಅದಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ವಿ. ಏನ್ ಹೇಳ್ತಿದ್ಯಾ ನೀನು? ಆರ್ತಿ, ಏನಾಯ್ತು ನಿನಗೆ? ಹಾಸ್ಪಿಟಲ್ಗೆ ಯಾಕೆ ಹೋಗಿದ್ರಿ? ಗಾಬರಿ ಪಡೋ ಅಂಥದ್ದು ಏನೂ ಇಲ್ಲ ಅಣ್ಣ. ಅದಕ್ಕೆ ಸ್ವಲ್ಪ ಸುಸ್ತಾಗ್ತಾ ಇತ್ತಾ, ಡಾಕ್ಟ್ರು ಬನ್ನಿ ಅಂತ ಹೇಳಿದ್ರು. ಅಪಾಯಿಂಟ್ಮೆಂಟ್ ತೊಗೊಂಡ್ಬಿಟ್ಟಿದ್ವಿ, ಹೋಗಲೇಬೇಕಿತ್ತು, ಅದಕ್ಕೆ ಹೋಗಿದ್ವಿ. ನೀವ್ ಯಾರು ಮನೇಲಿ ಕಾಣಿಸ್ತಾ ಇರ್ಲಿಲ್ಲ. ನನಗೆಷ್ಟು ಗಾಬರಿ ಆಗಿತ್ತು ಗೊತ್ತಾ? ಗಾಬರಿ ಆಗಕ್ಕೆ ನಿನ್ ಜೊತೆ ಹುಲಿನ ಇತ್ತು, ಪ್ರಿಯಾ ತಾನೇ ಇದ್ದಿದ್ದು. ನೀನ್ ಮಾತಾಡ್ಬೇಡ. ನೀವೇನೋ ಹಾಸ್ಪಿಟಲ್ಗೆ ಹೋಗಿದ್ರಿ, ಇನ್ ಮಿಕ್ದವರೆಲ್ಲ ಎಲ್ಲ ಹೋಗಿದ್ದಾರೆ. ಏನ್ ಅವ್ರಿಗೂ ಇವತ್ತೇ ಕೆಲ್ಸ ಇತ್ತಾ? ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆ. ಏನು ಅಣ್ಣ, ನಮ್ಮೇಲೆ ಅನುಮಾನನಾ ನಿನಗೆ? ಛೆ, ನೋಡಿ ಅದಕ್ಕೆ ನನಗೆಷ್ಟು ಬೇಜಾರಾಗ್ತಿದೆ ಗೊತ್ತಾ. ಎಲ್ರಿಗೂ ಕೆಲಸ ಇವತ್ತೇ ಇದ್ರೆ ಅದಕ್ಕೆ ನಾವೇನ್ ಮಾಡಕ್ಕಾಗತ್ತೆ? ನೀನು ಆಫೀಸ್ಗೆ ಹೋಗಿರ್ತೀಯ, ಅದಕ್ಕೆ ಪ್ರಿಯಾ ಒಬ್ಳೇ ಇರ್ತಾರೆ, ಲಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೋಗಿದ್ವಿ. ತಪ್ಪ? ಜಾಸ್ತಿ ಡೌ ಮಾಡಬೇಡ ಆಯ್ತಾ? ಅಣ್ಣ ಅಶೋಕ್, ಈಗ ಏನು ಸಮಸ್ಯೆ ಆಯಿತು ಅಂತ ಈ ಥರ ಎಲ್ಲ ಮಾತಾಡ್ತಿದ್ದೀರಾ? ಸಮಾಧಾನ ಮಾಡ್ಕೊಳ್ಳಿ. ಏನಿಲ್ಲ ಬಿಡು. ಡಾಕ್ಟರ್ ಏನಂತ ಹೇಳಿದ್ರು? ನೀನ್ ಸುಧಾರಿಸ್ಬೋದಂತ. ಸರಿ ಹೋಗ್ಬೋದಾ ನೀನು? ಏನೂ ಹೇಳಿಲ್ಲ, ಇನ್ನೊಂದಷ್ಟು ಮೆಡಿಸಿನ್ಸ್ ಕೊಟ್ಟಿದ್ದಾರೆ. ಸರಿ ಹೋಗೋದು ಬಿಡೋದು ಅದು ನಮಗೆ ಗೊತ್ತಿರೋ ವಿಚಾರ ತಾನೇ. ಆ ವಿಚಾರ ಬಿಡಿ. ಅಣ್ಣ, ಡಾಕ್ಟ್ರ್ ಏನು ಹೇಳಿದ್ರು ಅಂತ ನಾನು ಹೇಳ್ತೀನಿ. ಅದಕ್ಕೆ ತುಂಬ ಖುಷಿಯಾಗಿದ್ದಾರೆ. ಅವ್ರ ಎನರ್ಜಿ ಲೆವೆಲ್ ತುಂಬ ಜಾಸ್ತಿ ಆಗಿದೆ, ಅವ್ರು ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಕಾರಣ ನೀನೇ. ಅದು ಸರಿ, ಪ್ರಿಯಾ ಅವ್ರು ನಿನ್ನ ಹೇಗೆ ನೋಡ್ಕೊಂಡ್ರು? ನಾನು ನೋಡ್ಕೊಳ್ಳೋದು ಹಾಗಿರ್ಲಿ, ಅವರೇ ನನ್ನ ಚೆನ್ನಾಗಿ ನೋಡ್ಕೊಂಡ್ರು. ಅಕ್ಕ, ಬಾ ಪ್ರಿಯಾ, ಬಾ ಕೂತ್ಕೋ. ಪರವಾಗಿಲ್ಲ ಅಕ್ಕ. ನನ್ನ ಮುಂದೆ ಕೂತ್ಕೊಳ್ಳೋಕೆ ಯಾಕೆ ಮುಚ್ತಾರ? ಕೂತ್ಕೋ. ಟ್ರೀಟ್ ಮೀ ಲೈಕ್ ಎ ಫ್ರೆಂಡ್. ಹಾಗೆ ಅಕ್ಕ ಕೂಡ. ಅಕ್ಕ ತಂಗಿದಿರ ಮಧ್ಯೆ ಗ್ಯಾಪ್ ಇರಬಾರ್ದು. ಅನ್ಸಿದ್ದನ್ನೆಲ್ಲ ಹೇಳ್ಕೊಂಡು ಬಿಡಬೇಕು. ಅಕ್ಕ ಒಂಥರ ಫ್ರೆಂಡ್ ಇದ್ದಾಗೆ, ಓಕೆನಾ? ಅಶೋಕ್ ನಿನ್ನನ್ನು ಚೆನ್ನಾಗಿ ನೋಡ್ಕೊಂಡ್ರು ಅಂತ ಕೇಳಿ ನನಗೆ ತುಂಬ ಸಂತೋಷ ಆಯಿತು. ನೀನು ಯಾವಾಗಲೂ ಅವ್ರ ಜೊತೆ ಹೀಗೆ ಇರು. ಅಕ್ಕ, ಏನು ಮಾಡ್ತಿದ್ಯಾ ಪ್ರಿಯಾ? ನನಗೆಲ್ಲ ವಿಷಯ ಗೊತ್ತಕ್ಕ. ನನ್ನ ಅಶೋಕ್ ಅವ್ರ ನಡುವೆ ಅನ್ಯೋನ್ಯತೆ ಬೆಳೀಲಿ ಅಂತ ನೀವು ಮಾಡಿದ ಪ್ಲ್ಯಾನ್ ಎಲ್ಲ ಗೊತ್ತು ನನಗೆ. ಹೇಗೆ ಗೊತ್ತಾಯಿತು? ಒಂದು ಹೆಣ್ಣಿನ ಮನಸ್ಸನ್ನು ಇನ್ನೊಂದು ಹೆಣ್ಣೆ ಅರ್ಥ ಮಾಡ್ಕೊಳ್ಳೋದು. ನೀವು ವೇದವ್ರು ಮಾಡಿದ ಪ್ಲ್ಯಾನ್ನ ಅಮ್ಮ ಎಲ್ಲ ಹೇಳಿದ್ರು. ನಾನು ಜಮ್ನಾ ಅವ್ರಿಗೆ ಹೇಳಬೇಡಿ ಅಂತ ಹೇಳಿದ್ದೆ. ಮನೇಲಿ ಯಾರೂ ಇಲ್ಲ ಅಂತ ಗೊತ್ತಾದರೆ ಮಗಳು ಭಯ ಪಡ್ತಾಳೆ ಅನ್ನೋ ಕಾಳಜಿಗೆ ಅಮ್ಮ ಹೇಳಿ ಹೋಗಿದ್ರು. ಸರಿ ಬಿಡು. ಅಶೋಕ್ ಹೇಗಿದ್ರು ಇಡೀ ದಿನ ನಿನ್ನ ಜೊತೆ? ಕೂಡಕ್ಕೆ ಹೋಗಿದ್ದಾರೆ ಅಂತ ಬೆಳಗ್ಗೆ ತುಂಬ ಕೋಪ ಮಾಡ್ಕೊಂಡಿದ್ರು.
ಆಮೇಲೆ ನನ್ನ ಪರಿಸ್ಥಿತಿ ನೋಡಿ ಅವರೇ ಟಿಫಿನ್ ಮಾಡ್ಕೊಡೋಕೆ ಪ್ರಯತ್ನ ಪಟ್ಟರು. ಪಾಪ ಅಕ್ಕ, ಅವ್ರನ್ನ ನೋಡಿದ್ರೆ ಅಯ್ಯೋ ಅನಿಸ್ತು. ನೀವಿಷ್ಟು ವರ್ಷ ಅವ್ರ ಜೊತೆ ಸಂಸಾರ ಮಾಡಿದ್ದೀರಾ, ನೀವೇ ಅದೃಷ್ಟವಂತರು. ಅವರು ತುಂಬ ಕೋಪಿಷ್ಟ, ಆದರೆ ಅವ್ರ ಕೋಪ ನೋಡಿ ಭಯ ಆಗೋದಿಲ್ಲ. ತುಂಬ ಸಿಂಪಲ್ ವ್ಯಕ್ತಿ, ಮಾನವೀಯತೆ ತುಂಬಿ ತುಳುಕ್ತಾ ಇದೆ. ಸುಳ್ಳು ಹೇಳೋರ್ನ ಕಂಡ್ರೆ ಆಗೋದಿಲ್ಲ, ಯಾವತ್ತೂ ನ್ಯಾಯದ ಕಡೆನೆ. ಆದರೆ ತಪ್ಪು ಮಾಡಿ ಸತ್ಯ ಹೇಳಿದ್ರೆ ಕ್ಷಮಿಸ್ಬಿಡ್ತಾರೆ. ಪಾಪ ಅವ್ರದ್ದೊಂಥರ ಹೆಂಗರಳು, ಬೇಗ ಎಮೋಷ್ನಲ್ ಆಗ್ಬಿಡ್ತಾರೆ, ಬೇಗ ಕಣ್ಣಲ್ಲಿ ನೀರು ಹಾಕ್ಬಿಡ್ತಾರೆ. ಆದರೆ ಕೆಲಸ ಅಂತ ಬಂದಾಗ ಅವರಷ್ಟು ಡೆಡಿಕೇಟೆಡ್ ಆಗಿ ಕೆಲಸ ಮಾಡುವಂಥ ವ್ಯಕ್ತಿನ ನಾನು ಇನ್ನೊಬ್ಬರನ್ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ತನ್ನನ್ನು ನಮ್ದವ್ರನ್ನ ಅವ್ರು ಯಾವತ್ತೂ ಕೈ ಬಿಡೋದಿಲ್ಲ. ಅದು ಸರಿ, ಆಗಲೇ ಕಾಫಿ ಕುಡಿತಿದ್ಯಲ್ಲ, ಅದನ್ನ ಅವರೇ ಮಾಡಿಕೊಟ್ಟಿದ್ದ? ಈಗ ನನಗಿಂತ ನೀನೇ ಅದೃಷ್ಟವಂತೆ. ಯಾಕೆ? ನನಗೆ ಒಂದಿನಕ್ಕೂ ಕಾಫಿ ಮಾಡಿಕೊಟ್ಟಿಲ್ಲ ಅವರು. ಈಗ ಅವ್ರು ಮಾಡಿರೋ ಕಾಫಿನ ನೀನು ಕುಡ್ದಿದ್ಯಲ್ಲ, ಈಗ ನನಗಿಂತ ನೀನೇ ಅದೃಷ್ಟವಂತೆ. ಹೇಗೆ ಮಾಡಿದ್ರು ಕಾಫಿನ? ಚೆನ್ನಾಗಿ ಮಾಡಿದ್ರು. ವೆರಿ ಗುಡ್. ಕಾಫಿ ಮಾಡೋದೆಲ್ಲ ಕಲ್ತ್ಬಿಟ್ಟಿದ್ದಾರೆ. ಒಂದು ನಿಮಿಷ ಬಂದೆ ತಡಿ. ಅಕ್ಕ, ನೀವೆಲ್ಲಿಗೆ ಹೋಗ್ತಿದ್ದೀರಾ ಅಂತ ನನಗೆ ಗೊತ್ತು. ಒಂದು ಹೆಣ್ಣಿನ ಮನಸ್ಸನ್ನ ಹೆಣ್ಣೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಇನ್ನೊಂದ್ಸರಿ ಹೇಳ್ತಿದ್ದೀನಿ ಪ್ರಿಯಾ, ಅಶೋಕ್ ಅವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊ. ಅವ್ರು ನಿನ್ನನ್ನು ಯಾವತ್ತೂ ಬಿಟ್ಕೊಡೋದಿಲ್ಲ. ಅಶೋಕ್ ಅವ್ರು ಕಂಡ್ರೆ ಇವ್ರಿಗಿಷ್ಟ ಇದೆಯೋ ಇಲ್ವೋ, ಈ ಕಡೆ ಪ್ರೀತಿನೂ ತೋರಿಸ್ತಾರೆ, ಆ ಕಡೆ ಫೀಲು ಮಾಡ್ಕೋತಾರೆ, ನನ್ನನ್ನು ಅವ್ರ ಜೊತೆ ಚೆನ್ನಾಗಿರೋ ಅಂತಲೂ ಹೇಳ್ತಾರೆ. ಹೋಗಿ ಹೋಗಿ ಪ್ರಿಯಾ ಬಗ್ಗೆ ಇನ್ನೊಂದಿಷ್ಟು ಪ್ರೀತಿ ಹುಟ್ಟೋ ಹಾಗೆ ಆಗುತ್ತೆ. ಏನು, ನಾನು ಮಾಡಿದ ಕಾಫಿ ಕುಡಿದು ಉಗಿತಾ ಇದೆಯಾ? ಅಷ್ಟೊಂದು ಕೆಟ್ಟದಾಗಿದೆಯಾ ಕಾಫಿ? ಅಂದ್ರೆ ಕೆಟ್ಟದಾಗಿದೆ ಅಂತ ಹೇಳ್ತಾ ಇದೀಯಾ? ನಾನು ಮಾಡಿದ ಕಾಫಿ ಬಗ್ಗೆನೇ ಕಮೆಂಟ್ ಮಾಡ್ತಾ ಇದೀಯಾ? ಚೆನ್ನಾಗಿದ್ಯಾ? ಚೆನ್ನಾಗಿಲ್ವಾ? ಯಾಕ್ರಿ, ಮಾತಾಡಿ. ಅದು ಉಪ್ಪು ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ. ಓ, ಉಪ್ಪು ಕಡಿಮೆ ಹಾಕ್ಬೇಕಿತ್ತೇನೋ. ಹೇಳೋದು ನೋಡು, ಉಪ್ಪು ಜಾಸ್ತಿ ಆಗಿದೆ ಅಂತ. ಯಾವ ದೇಶದ ಕಾಫಿ ಇದು? ಎಲ್ಲಿಂದ ಕಲ್ತ್ಕೊಂಡು ಬಂದ್ರಿ? ಅದು ಸಕ್ಕರೆ ಬದಲು ಉಪ್ಪು ಹಾಕ್ಬಿಟ್ಟಿದ್ದೀನಿ. ಎರಡು ಒಂದೇ ಥರ ಇತ್ತಲ್ಲ, ಗೊತ್ತಾಗ್ಲಿಲ್ಲ. ಮತ್ತೆ ಪ್ರಿಯಾ ಚೆನ್ನಾಗಿದೆ ಅಂತ ಹೇಳಿದ್ಲು. ಗಂಡ ಫಸ್ಟ್ ಟೈಮ್ ಕಾಫಿ ಮಾಡಿದ್ದಾರೆ, ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಬೇಜಾರು ಮಾಡ್ಕೋತೀರಾ ಅಂತ ಚೆನ್ನಾಗಿದೆ ಅಂತ ಹೇಳಿದಾಳೆ. ನಾವು ಒಂದು ಸಿಪ್ ಕುಡಿಯೋಕ್ಕಾಗದಿರೋಂಥ ಕಾಫಿನ ಒಂದು ಗ್ಲಾಸ್ ಫುಲ್ ಕುಡ್ದಿದ್ದಾಳೆ ಅಂದರೆ ಇದನ್ನೇ ತಾನೇ ಪ್ರೀತಿ ಅನ್ನೋದು. ಇಂಥ ವಿಚಾರಗಳಲ್ಲೇ ಗೊತ್ತಾಗುತ್ತೆ ಹೆಣ್ಣು ಯಾರ ಮನಸ್ಸನ್ನು ನೋಯಿಸೋಳಲ್ಲ ಅಂತ. ಪ್ರಿಯಾ ನಿಮಗೆ ಸಿಕ್ಕಿರೋದು ಅದೃಷ್ಟ. ಹಾಗಂತ ಭಾವಿಸಿ ಇವತ್ತು ಹೇಗಿದ್ರೋ ಇನ್ನು ಮುಂದೆ ಅವಳ ಜೊತೆ ಹಾಗೇ ಇದ್ಬಿಡಿ. ಈಡಿಯಟ್ಸ್ ನನ್ನ ಜೊತೆಗೆ ಆಟ ಆಡ್ತಾರೆ. ಕೈಗೆ ಸಿಗ್ಬೇಕು, ನಾಲ್ಕು ಕಪಾಳಕ್ಕೆ ಬರ್ಸ್ತೀನಿ. ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಯಾರೋ ಫೋನ್ ಮಾಡಿ ಕ್ಲಬ್ ಮೀಟಿಂಗ್ ಇದೆ ಅಂತ ಯಾಮಾರಿಸ್ಬಿಟ್ರು ಆರ್ತಿ. ನಾನು ಎಷ್ಟು ಆಸೆ ಇಟ್ಕೊಂಡು ಹೋಗಿದೆ ಗೊತ್ತಾ?
ಅಲ್ಲಿ ಹೋಗಿ ನೋಡಿದ್ರೆ ಯಾರೂ ಇಲ್ಲ. ಯಾರದ್ಕೆ ಫೋನ್ ಮಾಡಿದ್ದು? ಗೊತ್ತಿಲ್ಲ. ನೀವೇ ಯಾಮಾರ್ಬಿಟ್ರೆ ಹೇಗದ್ಕೆ? ವಿಚಾರ ಮಾಡ್ಕೊಂಡು ತಾನೇ ಹೋಗ್ಬೇಕು. ನನಗೆ ಕಾಲ್ ಬಂದು ಫೋನ್ ನಂಬರ್ಗೆ ವಾಪಸ್ ಫೋನ್ ಮಾಡಿದ್ರೆ ನಾಟ್ ರೀಚಬಲ್ ಬರ್ತಾ ಇದೆ. ಅವ್ರು ಯಾರು, ಯಾಕೆ ಹೀಗೆ ಮಾಡಿದ್ರು ನನಗೊಂದು ಗೊತ್ತಾಗ್ತಾ ಇಲ್ಲ. ಇಲ್ಲ, ನಾನು ಇದನ್ನ ಇಲ್ಲಿಗೆ ಸುಮ್ಮನೆ ಬಿಡಲ್ಲ. ಆ ನಂಬರ್ ಯಾರ್ದು ಅಂತ ಪತ್ತೆ ಹಚ್ಚಿ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಯಾರ ಜೊತೆನೂ ಹೀಗೆ ಆಟ ಆಡಬಾರ್ದು, ಹಾಗೆ ಮಾಡ್ತೀನಿ. ನನ್ನ ಟೈಮು, ನನ್ನ ಶ್ರಮ ಎಲ್ಲ ವ್ಯರ್ಥ ಆಗೋಯ್ತು. ಏನೇನೋ ಆಸೆ ಇಟ್ಕೊಂಡು ಹೋಗಿದ್ದೆ, ಎಲ್ಲ ವೇಸ್ಟ್ ಆಗೋಯ್ತು. ಬರ್ತಾರ ಕೋಪಕ್ಕೆ ನಾನ್ಸೆನ್ಸ್. ಅಮ್ಮ ಯಾಕೆ ಇನ್ನೂ ಬಂದಿಲ್ಲ? ಎಲ್ಲಿಗೆ ಹೋದ್ರು? 7 ಗಂಟೆ ಆಗ್ತಾ ಬಂತು. ಅವ್ರ ಹತ್ರ ಮೊಬೈಲ್ ಕೂಡ ಇಲ್ಲ. ಎಲ್ಲಿಗೆ ಹೋದ್ರು, ಏನ್ ಕತೆನೋ ದೇವ್ರೇ. ಅಮ್ಮೇ, ಏನಮ್ಮ ನೀನ್ ಅವತಾರ? ಏನಿದೆಲ್ಲ? ಇವತ್ ಸಿಟಿ ಎಲ್ಲ ನಂದಯ್ಯ, ಫುಲ್ ಓಡಾಡ್ಕೊಂಬಂದ್ಬಿಟ್ಟೆ. ಇಷ್ಟೊಂದು ನೆಂದಿದ್ಯಾ? ಇರು ಒಂದ್ ನಿಮಿಷ. ತಗೋ ಒರೆಸ್ಕೋ. ನೀನ್ ಇನ್ನೂ ಮನೆಗೆ ಬಂದಿಲ್ಲ ಅಂತ ನನ್ಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಏ ಭಯ ಯಾಕಮ್ಮಿ? ಯಾರ ನನ್ನ ಕಿಡ್ನಾಪ್ ಮಾಡ್ಬಿಟ್ರು ಅಂತನಾ? ಅಯ್ಯ ತಕ್ಕ, ಕಿಡ್ನಾಪ್ ಮಾಡಿದ್ರೆ ಅವ್ರಿಗೆ ಲಾಸು. ನನ್ನನ್ನು ಕೂಡಿಸ್ಬಿಟ್ಟು 3 ಹೊತ್ತು ಊಟ ಕೊಡ್ಬೇಕಲ್ಲ. ಅಯ್ಯೋ ಪ್ರಿಯಾ, ಏನು ಮಳೆ ಅಂತೀನಿ. ರಸ್ತೆ ಯಾವುದು, ಗುಂಡಿ ಯಾವುದು ಅಂತ ಗೊತ್ತಾಯ್ತಾನೆ ಇರಲಿಲ್ಲ. ಈಗೋ ನಿಲ್ಲುತ್ತೆ ಮಳೆ, ಆಗೋ ನಿಲ್ಲುತ್ತೆ ಮಳೆ ಅಂತ ನಾನು ಕಾದ್ ಸಾಕಾಯ್ತು. ಏ ನಡಿ ಅತ್ಲಾಗೆ ಅಂತ ಬ್ಯಾಗೇಜ್ ಎಲ್ಲ ತಕೊಂಡು ಬಂದೇ ಬಿಟ್ಟೆ. ರಸ್ತೆ ಮಿಸ್ ಆಗ್ಬಿಡದ. ನಾನು ಹುಡ್ಕೊಂಡು ಬಂದ್ಬಿಟ್ಟೆ ನೋಡು. ನಾನು ಪಾಡ್ಬಿಡವ. ನೀ ಹೆಂಗಿದ್ಯಾ? ನಿನ್ ಕಾಲ್ ನೋವು ಹೋಯ್ತಾ? ನಾನೀಗ ಖುಷಿಗೆ ಆರಾಮಾಗಿದ್ದೀನಿ. ಏನೇ ಅದು ಖುಷಿ? ಅವ್ರು ನನ್ನ ಜೊತೆ ಚೆನ್ನಾಗೇ ಇದ್ದಾರಮ್ಮ. ಬೆಳಿಗ್ಗೆಯಿಂದ ಅವರೇ ನನ್ನನ್ನು ನೋಡ್ಕೊಂಡ್ರು, ನನ್ನ ಜೊತೆ ಚೆನ್ನಾಗಿ ಮಾತಾಡಿದ್ರು. ಅಮ್ಮ, ನಾನಿಷ್ಟು ಖುಷಿ ವಿಚಾರ ಹೇಳ್ತಿದ್ದೀನಿ, ನಿನಗೇನು ಅನ್ನಿಸ್ತಿಲ್ವಾ? ಪ್ರಿಯಾ, ನಾನು ನಿಂತಾವ ಒಂದು ವಿಷಯ ಹೇಳ್ಬೇಕು. ಯಾಕಮ್ಮ ಹಿಂಗಾದೆ? ಏನು ವಿಷಯ ಹೇಳ್ತಿದ್ಯಾ? ನೀನು ಮತ್ತೆ ಏನೇನೋ ಹೇಳಿ ನನಗೆ ಭಯ ಪಡಿಸ್ಬೇಡ. ಹೊಸಿ ಮನ್ಸು ಗಟ್ಟಿ ಮಾಡ್ಕಮ್ಮಿ. ನಾನು ಹೊರಗಡೆ ಹೋಗಿದ್ನಲ್ಲ, ಅಲ್ಲೊಬ್ರು ಯಾವುದೋ ಅಗೋಚರವಾದ ಶಕ್ತಿ ಯಾವುದೋ ಒಂದು ಗಳಿಗೆಗೆ ಕಾದು ಕೂತಂತಿದೆ. ಒಂದು ದೊಡ್ಡ ಮರ, ಕೆಂಪು ಬಟ್ಟೆ, ಒಂದು ಹೆಣ್ಣು, ಗರ್ಭ, ಇಷ್ಟು ಮಾತ್ರ ನನ್ನ ದಿವ್ಯ ದೃಷ್ಟಿಗೆ ಕಾಣುತ್ತಿದೆ ತಾಯಿ. ಇದೇನಮ್ಮ ಇದು ಹೊಸ ವಿಷಯ? ನನಗೂ ಅದೇ ಅರ್ಥ ಆಯ್ತಲ್ಲ ಕಣಮಿ. ಕೆಟ್ಟ ದೃಷ್ಟಿನೋ ಒಳ್ಳೆ ದೃಷ್ಟಿನೋ ಗೊತ್ತಿಲ್ಲ ಅಂದ್ರು. ಆಮೇಲೆ ಆ ಆರ್ತಿ ವಿಷಯನೂ ಕೇಳಿದೆ. ಅದಕ್ಕವರು ಸಾವಿನ ಸೂಚನೆ ಏನೋ ಕಾಣಿಸ್ತಾ ಇಲ್ಲ ತಾಯಿ.